ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಮೈಸೂರು ಜಿಲ್ಲೆಯಲ್ಲಿ ಹೊಸದಾಗಿ ಪತ್ರಿಕೆ ಬಂದಿರುವಂಥದ್ದು ಅಂದರೆ ಯುವಕರ ಮಿತ್ರ, ವಿಶೇಷವಾದಂಥ ಒಂದು ಪಾಕ್ಷಿಕ ಪತ್ರಿಕೆ. ನಿಜ. ಮತ್ತು ವಿಶೇಷವಾದಂಥ ಒಂದು ಹೆಸರಲ್ಲಿ ಇವತ್ತು ನಾಮಾಂಕಿತವಾಗಿರುವಂಥದ್ದು. ತಾವು ಕೂಡ ಅದಕ್ಕೆ ಸಂಪಾದಕರು. ಖಂಡಿತ ಸರ್. ನಾನು ಕೂಡ ಇವತ್ತು ಸಹ ಸಂಪಾದಕರಿಗೆ ತೊಗೊಂಡು ಕೆಲಸ ಮಾಡ್ತಾ ಇದ್ದೀರಿ. ಏನು ಹೇಳ್ತೀರಿ ಸರ್ ಇದು? ಈ ನ್ಯೂಸ್ ಪೇಪರ್ ಅನ್ನೋದು ಈಗ ನಾನು ಸದ್ಯಕ್ಕೆ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡಬೇಕು ಅನ್ನೋಕ್ಕೋಸ್ಕರ ನಾನು ಈ ಪತ್ರಿಕೋದ್ಯಮಕ್ಕೆ ಬಂದಿದ್ದೀನಿ. ಇಲ್ಲಿ ಪ್ರತಿಯೊಂದು ವಿಭಾಗದಲ್ಲೂ ನಾನು ಗಮನಿಸ್ತಾ ಇದ್ದೀನಿ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಎಲ್ಲೂ ಕ್ಲೀನ್ ಮಾಡೋಕ್ಕಾಗದಿರೋಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಈ ಪತ್ರಿಕೆಗೆ ಒಂದು ಸಮಾಜಕ್ಕೆ ತಿಳಿಸೋದಕ್ಕೋಸ್ಕರ ಈ ಪತ್ರಿಕೆ ನಾನು ಮಾಡ್ತಾಯಿದ್ದೀನಿ ಸರ್. ಸರ್, ಯುವಕರ ಮಿತ್ರ ಅಂತಲೇ ಯಾಕೆ ಹೆಸರಿಟ್ರಿ? ಇದು ಹೆಚ್ಚು ಯಾವಾಗಲೂ ಯುವಕರ ಪರವಾಗಿ ಜಾಗೃತರಾದರೆ ದೇಶನೇ ಜಾಗೃತಿ ಅಂತ ಹೇಳ್ತಾರೆ. ಆ ಒಂದು ಕಾರಣಕ್ಕೆ ಯುವಕರ ಅನ್ನೋ ಒಂದು ಹೆಸರು ಟೈಟಲ್ ಮೇಲೆ ನಾನು ಯುವಕರ ಮಿತ್ರ ಅನ್ನೋ ಹೆಸರನ್ನ ತೊಗೊಂಡಿದ್ದೀನಿ ಸರ್. ಸರ್, ಇವತ್ತು ಇಡೀ ಸಮಾಜದಲ್ಲಿ ಪತ್ರಿಕಾ ರಂಗ ದೊಡ್ಡದು. ಹೌದು. ಹಾಗಾಗಿ ಅದರಲ್ಲಿ ಕೆಲವೊಂದು ರಿಜಿಸ್ಟ್ರೇಷನ್ ಆಗಿರುತ್ತೆ, ಕೆಲವೊಂದು ರಿಜಿಸ್ಟ್ರೇಷನ್ ಆಗಿರಲ್ಲ. ಆಯ್ತಾ, ತಮ್ಮ ಪತ್ರಿಕೆ ಬಗ್ಗೆ ಏನೈತೆ? ನಮ್ಮದು ಪೇಪರು 2018ನೇ ಇಸ್ವಿಲಿ ಡಿಸೆಂಬರ್ ತಿಂಗಳಿನಲ್ಲಿ ಒಂದು ಆನ್ಲೈನ್ ಮುಖಾಂತರ ಪೇಪರ್ ನೋಂದಣಿ ಆಯಿತು. ಬಟ್ RNI ನಂಬರ್ ಬಂದು 1.5 ವರ್ಷ ಆಗಿದೆ. ಈಗ ಪೇಪರು RNI ಹೆಸರಿಂದ ಮತ್ತು ಪೋಸ್ಟಲ್ ಆರ್ಡ್ರದ್ದು ಸಹ ಅನುಮತಿ ತೊಗೊಂಡು ಪೇಪರು ಎಲ್ಲ ಒಂದು ಲೈಬ್ರರಿಗಳಿಗೆ ಪೇಪರ್ನ ನ್ಯೂಸ್ ಪೇಪರ್ನ ಕಳಿಸೋ ವ್ಯವಸ್ಥೆ ಮಾಡಿದ್ದೀನಿ. ಸಾರ್ವಜನಿಕರು ನಮ್ಮ ಪೇಪರ್ ಬೇಕು ಅಂದರೆ ತಾವು ಒಂದು ವಾಟ್ಸಪ್ಪಲ್ಲಿ ಒಂದು ಅಡ್ರೆಸ್ ಕಳಿಸಿದ್ರೆ ಸಾಕು, ನಾನು ಪೇಪರ್ನ ಕಳಿಸೋದಕ್ಕೆ ಸಿದ್ಧ ಇದ್ದೀನಿ. ಹಾಗೆ ಸರ್, ಇವತ್ತು ಸಮಾಜಮುಖಿ ಕೆಲಸ ಮಾಡೋದ್ರಲ್ಲಿ ಪತ್ರಕರ್ತರು ಭಾಳ ಮುಖ್ಯವಾದಂಥ ಪಾತ್ರ. ಹೌದು. ತಮ್ಮ ಪತ್ರಿಕೆಯಲ್ಲಿ ಯಾವ ಸುದ್ದಿಗಳಿಗೆ ತಾವು ಮನ್ನಣೆ ಕೊಡ್ತಾ ಇದ್ದೀರಿ? ನಾನು ಹೆಚ್ಚು ಮನ್ನಣೆ ಕೊಡೋದು, ನಾನು ಒಂದು ಮಾಹಿತಿ ಹಕ್ಕಿನಲ್ಲಿ ಎಲ್ಲ ಇಲಾಖೆಗಳ ಬಗ್ಗೆಯಲ್ಲೂ ಗಮನ ಹರಿಸ್ತಾ ಇದ್ದೀನಿ ನಾನು. ಆದರೆ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತಾಂಡವಾಡ್ತಾ ಇರೋದಂತೂ ಸತ್ಯ. ಆದರೆ ನಾನು ಮಾಹಿತಿ ಹಕ್ಕಿನಲ್ಲಿ ಕೆಲವು ಇಲಾಖೆಗಳದ್ದು ನನ್ನ ಹತ್ರ ಒಂದು ರೆಕಾರ್ಡ್ ಸಹಿತ ಇದೆ. ಅವನ್ನೆಲ್ಲ ಗಮನಿಸಿದ್ರೆ ಇದು ನನ್ನ ಒಬ್ಬನ ಕೈಲಾಗದಿರೋಂಥ ಕೆಲಸ. ಇದು ಇಡೀ ಸಮಾಜನೇ ಇದಕ್ಕೆ ನನ್ನ ಜೊತೆ ಕೈ ಜೋಡಿಸಿದ್ರೆ, ಎಲ್ಲ ಸಂಘ ಸಂಸ್ಥೆಗಳು ಕೈ ಜೋಡಿಸಿದ್ರೆ ನಾನು ಅವ್ರಿಗೆ ಮಾಹಿತಿ ಕೊಡೋದಕ್ಕೆ ಸಿದ್ಧ ಇದ್ದೇನೆ. ಯಾಕಂದರೆ ಇದು ಒಬ್ಬನ ಕೈಲಾಗೋಂಥ ಕೆಲಸ ಅಲ್ಲ. ಪ್ರತಿಯೊಂದು ಕಾಮಗಾರಿಗಳು ಇವತ್ತು ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ. ಇವತ್ತು ಅಂದಾಜಾಗಿ ಒಂದು 5 ಲಕ್ಷ ರೂಪಾಯಿಗೆ ಒಬ್ಬ ಕಾಂಟ್ರಾಕ್ಟ್ರಿಗೆ ಕೆಲಸ ಆಗಿದೆ ಅಂತ ಹೇಳಿ ಇದಾಗಿದ್ದರೆ ಅದರಲ್ಲಿ ನಡೆಯೋದೇ ಕರೆಕ್ಟಾಗಿ ಕೆಲಸ 2ರಿಂದ 2.5 ಲಕ್ಷ. ಅದು ಇನ್ನು 2.5 ಲಕ್ಷ ಎಲ್ಲಿ ಹೋಗ್ತದೆ ಅನ್ನೋದೇ ಪ್ರಶ್ನೆ ಈಗ. ಅಲ್ಲಿಗೆ ಆ 2.5 ಲಕ್ಷ ರೂಪಾಯಿಗೆ ಕೆಲಸ ಅವನು ಒಬ್ಬ ಗುತ್ತಿಗೆದಾರ ಯಾವ ರೀತಿಯಲ್ಲಿ ಅವನು ಕರೆಕ್ಟಾಗಿ ಮಾಡೋಕ್ಕೆ ಸಾಧ್ಯ? ಆವಾಗ ಆಟೋಮೆಟಿಕಲಿ ಅದು ಕಳಪೆ ಕಾಮಗಾರಿನೇ ಅಂತ ನನ್ನ ಕನ್ಸಿಡರೇಷನಲ್ಲಿ ಮಾಡ್ತಾಯಿದ್ದೀನಿ. ಆದರೆ ಯಾಕೆ ಹಿಂಗೆ ಎಲ್ಲ ಒಂದು ವ್ಯವಸ್ಥೆನೇ ಈ ಥರ ಭ್ರಷ್ಟಾಚಾರಕ್ಕೆ ಹೋಗ್ತಾ ಇದೆ? ಎಲ್ಲೋದ್ರೂ ಲಂಚ ಲಂಚ ಲಂಚ. ಸರ್, ಇವತ್ತು ಮೈಸೂರು ಭಾಗದಲ್ಲಿ ಮೂಡ ವಿಚಾರ ಮಾತಾಡೋದಾದರೆ, ಮೊದಲನೇ ನೀವು RT ಹಾಕಿದ್ದು ಮೂಡಾದಲ್ಲಿ ತಾವೇ, ನಿಮಗೂ ಕೂಡ ಮಾಹಿತಿ ಕೊಡಲಿಲ್ಲ ಅವರು. ಹಾಗಾಗಿ ಇವತ್ತು ಅದು ಇಡೀ ರಾಜ್ಯದ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಎಷ್ಟು ವರ್ಷ ಹಿಂದೆ ಮೂಡಾದಲ್ಲಿ? ಇಲ್ಲ, ನಾನು ಮೂಡಾದಲ್ಲಿ ಆ್ಯಕ್ಷನ್ ಸೈಟ್ಗೆ ಮಾಹಿತಿ ಹಾಕಿದ್ದು ನಿಜ. ಯಾಕಂದರೆ ಆ್ಯಕ್ಷನ್ ಸೈಟ್ಗಳಲ್ಲಿ ಇವತ್ತು ಒಬ್ಬೊಬ್ಬರೇ 10 ಸೈಟ್ ಸಗ್ತಾ ಇದ್ದಾರೆ. 10 ಸೈಟ್ ತೊಗೊಂಡಿರೋ ಇದು ಮಾಹಿತಿ ನನ್ನ ಹತ್ರ ಇದೆ. ಆದರೆ ನಾನು ಕೇಳೋದು, ಇವತ್ತು 10 ಸೈಟ್ ತೊಗೊಳೋದಕ್ಕೆ ಅವನ ಹತ್ರ ದುಡ್ಡು ವೈಟ್ ಮನಿನ, ಅದು ಬ್ಲ್ಯಾಕ್ ಮನಿನ ಅಂತ ಯಾರು ಇನ್ವೆಸ್ಟಿಗೇಷನ್ ಆ ಇನ್ವೆಸ್ಟಿಗೇಷನ್ ಮಾಡೋದೇ ಇಲ್ವಾ ಇಲಾಖೆಗಳು? ಹಾಗಾದರೆ ಅವನು ಯಾವ ರೀತಿಲಿ ಅವನು ಹಣ ಕಟ್ತಾನೆ? ಇನ್ವೆಸ್ಟ್ ಮಾಡಿಸೋರು ಯಾರು? ಅವನ ಹತ್ರ ಬ್ಲ್ಯಾಕ್ ಮನಿ ಇದೆಯೋ ವೈಟ್ ಮನಿ ಇದೆಯೋ? ಇದನ್ನು ಏನು ಚರ್ಚೆಗೆ ಬರುತ್ತಾ ಇಲ್ಲ. ಒಟ್ಟಿನಲ್ಲಿ ಆ್ಯಕ್ಷನಲ್ಲಿ ಸೈಟ್ ಮೈಸೂರಿನಲ್ಲಿ ಮೂಡಾಗೆ ತಾವೇನೇ RT ಹಾಕಿದ್ದು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇಲ್ಲ, ಎಲ್ಲ ಸುಮಾರು ಜನ ಎಲ್ಲ ಹಾಕಿದ್ದಾರೆ. ಒಟ್ಟಲ್ಲಿ ಆ್ಯಕ್ಷನ್ ಸೈಟ್ಗೆ ನಾನು ಹಾಕಿರೋದು ಸತ್ಯ. ಬಟ್ ಇದು ಬದಲಿ ಸೈಟ್ಗಳಿಗೆ ನಾನು ಹಾಕಿಲ್ಲ. ಉತ್ತರ ಕೊಟ್ಟರು ಅಧಿಕಾರಿಗಳಾಗ? ಅವರು ಕೊಡಲೇ ಇಲ್ಲ ಮಾಹಿತಿ. ನನಗೆ ಮಾಹಿತಿ ಹಕ್ಕು ಕೋರ್ಟಿಂದ ನನಗೆ ಕೊಡಲೇಬೇಕು ಅಂತ ಹೇಳಿದ್ಮೇಲೆ ನನಗೆ ಕೊಡಲೇ ಇಲ್ಲ. ಆಮೇಲೆ ಮಾಹಿತಿ ಹಕ್ಕು ಕೋರ್ಟಿಂದ ಅವ್ರಿಗೆ ಕರೆಸು ಚೀಮಾರಿ ಹಾಕಿಸ್ಕೊಂಡು ಆಮೇಲೆ ಮಾಹಿತಿ ನನಗೆ ಕೊಟ್ಟಿದ್ದು. ಅದನ್ನೂ ತಪ್ಪಾಗಿ ಕೊಟ್ಟಿದ್ದಾರೆ. ಅಂದರೆ ಕೆಲವು ಸೈಟ್ಗಳದ್ದು ಬೆಲೆನೇ ಹಾಕಿಲ್ಲ, ಕೆಲವು ಸೈಟ್ಗಳು ಅಂದರೆ ಒಂದು ಇದರಲ್ಲಿ ಈ ರೀತಿ ಎಲ್ಲ ಇದೆ. ಆದರೆ ಇದ್ರ ಬಗ್ಗೆ ನಾನು ಕೇಳಿದ್ರೆ ಯಾರೂ ಇದಕ್ಕೆ ಸಮರ್ಪಕವಾಗಿ ಉತ್ತರನೇ ಕೊಡಲ್ಲ ಅಧಿಕಾರಿಗಳು. ಅಲ್ಲ, ಅದು ಹೇಳೋದು ಬಿಡೋದೆಲ್ಲ ಅವ್ರು ಇಂಡೈರೆಕ್ಟಾಗಿ ಹೇಳ್ತಾರೆ. ಇವೆಲ್ಲ ನಿಮ್ಗೆ ಯಾಕೆ ಬೇಕು? ನೀವೇನು ಸಮಾಜಕ್ಕೆ ಏನು ಸಾಧನೆ ಮಾಡಿ ಹೀರೋಗಳ ಮಾಧ್ಯಮದವರು
ಅನ್ನೋ ಲೆವೆಲ್ಗೆ ಬಿಂಬಿಸ್ತಾರೆ. ಇರ್ಬೇಕು ಅನ್ನೋ ಥರ. ಒಟ್ಟಲ್ಲಿ ಇಂಡೈರೆಕ್ಟಾಗಿ ಎದುರಿಸೋದು ಕೆಲವರು. ಹಾಗಾಗಿ ಇಷ್ಟೆಲ್ಲ ಇವತ್ತು ಭ್ರಷ್ಟಾಚಾರ ಇಡೀ ರಾಜ್ಯದ. ಹೌದು ಹೌದು. ಮತದಾರರು ಒಂದು ಅರ್ಥ ಮಾಡ್ಕೋಬೇಕು, ಇವತ್ತು ಜಾತಿ ಮತ್ತು ಧರ್ಮ ಈ ಎರಡು ಕಾನ್ಸೆಪ್ಟ್ ಇಟ್ಕೊಂಡು ಮತದಾರರು ಹೆಚ್ಚು ಆಕರ್ಷಣೆಯಿಂದ ಇವತ್ತು ನೀವು ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದೀರಾ. ಇವತ್ತು ಎಲ್ಲ ಪಕ್ಷದವ್ರೂ ಜಾತಿ ಧರ್ಮ ಮತ್ತು ಹಣ ಅನ್ನೋ ಒಂದು ವಸ್ತು ಮೇಲೇ ಇವತ್ತು ರಾಜಕಾರಣ ಮಾಡ್ತಾ ಇರೋದು. ಇದಕ್ಕೆ ಬಡವರು ಮಧ್ಯಮ ವರ್ಗದವರೇ ಹೆಚ್ಚು ಬಲಿಯಾಗ್ತಾ ಇರೋದು. ಶ್ರೀಮಂತರು ಬಡವರಾರು ಗೆಲ್ಲಿ ಅಥವಾ ಒಬ್ಬ ಒಳ್ಳೆ ರಾಜಕಾರಣಿ ಯಾರು ಗೆಲ್ಲಿ ಅಥವಾ ಕೆಟ್ಟ ರಾಜಕಾರಣಿ ಯಾರು ಗೆಲ್ಲಿ, ಅವರು ಹೆಂಗೆ ಬೇಕಾದ್ರೂ ಬದುಕ್ತಾರೆ. ಆದರೆ ಇಲ್ಲಿ ಕೆಡ್ತಾ ಇರೋದು ಬಡವರು ಮತ್ತು ಮಧ್ಯಮ ವರ್ಗದವರು. ದಯವಿಟ್ಟು ಆದಷ್ಟು ರಾಜಕಾರಣದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನ ಆರಿಸೋದಕ್ಕೆ ವ್ಯವಸ್ಥೆ ಮಾಡಿ. ಮತ್ತು ಮತದಾರರಿಗೆ ನಾವು ಒಂದು ಹೇಳೋದು, ಒಬ್ಬ ನಿರುದ್ಯೋಗಿ ವಿದ್ಯಾರ್ಥಿನ ಆಯ್ಕೆ ಮಾಡಿ, ನಿಮಗೆ ಪುಣ್ಯ ಬರ್ತದೆ. ಯಾರ್ಯಾರಿಗೂ ಆಯ್ಕೆ ಮಾಡಿ ದೇಶನ ಹಾಳು ಮಾಡಬೇಡಿ ಅನ್ನೋದನ್ನ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಈಗ ಸತ್ಪ್ರಜೆಗಳು ಅದನ್ನ ಅರ್ಥ ಮಾಡ್ಕೊಂಡ್ರೆ ಇವತ್ತು ಎಲ್ಲ ಕಡೆ ರಾಮರಾಜ್ಯ. ಹೌದು, ಖಂಡಿತ ಅಲ್ವಾ? ಈಗ ಉದಾಹರಣೆ ತಾವು ಹೇಳಿದ್ರಿ ಒಬ್ಬ ನಿರುದ್ಯೋಗಿ ಅಂತ. ನಿರುದ್ಯೋಗಿ ನಾಳೆ ದಿನ ಯಾಕೆ ಹಂಗೆ ಬದಲಾಗಲ್ಲ ಅಂತ ಅನ್ಕೋತೀರಾ ನೀವು? ಅವನ ಆದಾಯ ಎಲ್ಲ ನೀಟಾಗಿ ಪರಿಗಣನೆಗೆ ತಗೋಬೇಕು. ಅವನ ಆದಾಯನ ತಗೊಂಡು ಇವತ್ತು ಅವನ ಹತ್ರ ಇವತ್ತು ಒಂದು ಏನೇ ಒಂದು ಇದ್ದಿದ್ರೂ ಕಾನೂನು ರೀತಿಯಲ್ಲಿ ಒಂದು ಎಲೆಕ್ಷನ್ನು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನನ ರೂಪಿಸಿದ್ದಾರೆ. ಅದರಲ್ಲಿ ಪ್ರತಿಯೊಂದೂ ಒಬ್ಬ ಚುನಾವಣೆಗೆ ನಿಲ್ಲ ಅಂತ ಕ್ಯಾಂಡಿಡೇಟು ಪೂರ್ತಿ ಅಫಿಡೇವಿಟಲ್ಲಿ ಪ್ರತಿಯೊಂದು ರೆಕಾರ್ಡ್ ಮಾಡಬೇಕು ಅಂತಿದೆ. ಹಾಗಾದ್ರೆ ಮೊದಲನೇ ಸಲ ಅವ್ನು ಚುನಾವಣೆಗೆ ನಿಂತಂಥ ಕ್ಯಾಂಡಿಡೇಟು ಅವನ ಹತ್ರ ಬಂದರೆ ಒಂದು 2 ಎಕರೆ ಜಮೀನು ಇರುತ್ತೆ, ಇಲ್ಲ ಒಂದು ಹಂಚಿನ ಮನೆ ಇರುತ್ತೆ. ಅದೇ ಅವನು ಒಂದು 40 ವರ್ಷ ರಾಜಕಾರಣಕ್ಕೆ ಬರ್ತಿದ್ದಂಗೆ ಅವನು 1000 ಕೋಟಿ ಸಂಪಾದನೆ ಮಾಡಿಬಿಡ್ತಾನೆ ಅಂದರೆ ಅದಕ್ಕೆ IT ಆಗಲಿ ED ಆಗಲಿ ಅವ್ರನ್ನ ಕೇಳೋದಿಲ್ಲ. ಬರೀ ಏನಂದರೆ ನಮ್ಮ ರಾಜಕಾರಣದ ವ್ಯವಸ್ಥೆ ಹೆಂಗಿದೆ ಅಂದರೆ ಹಣ ಕೊಟ್ಟು ಒಂದು ವ್ಯಾಪಾರ ಮಾಡೋದು, ಉದ್ಯಮ ರೀತಿಯಲ್ಲಿ ರಾಜಕಾರಣನ ಉಪಯೋಗಿಸ್ಕೊತಾ ಇದ್ದಾರೆ ಅಷ್ಟೇ. ಸಮಾಜ ಸೇವೆಗಾಗಿ ಈ